ಸಂತೆ ಮಾರ್ಕೆಟ್ನಾಗ ನಮಗೆ ನಮ್ಮ ದೋಸ್ತಕ್ಕೆ ಹಿಂಗೆ ಆಗುತ್ತಂತ ಅನ್ಕೊಂಡಿದ್ದಿಲ್ಲ ನಾನು. ಆದ್ರೆ ಆಗ್ಬಿಡ್ತು. ಯಾಕಾಯ್ತಂದ್ರೆ ಫುಲ್ ನೋಡ್ರಿ ಗೊತ್ತಾಗ ಅಣ್ಣ ಕುಂತಾನ, ಗಾಡಿ ನೋಡ್ರಿ ಕಂಡಪಟ್ಟಿ ನಿಂತಾವ. ನಾನು ಬಂದುಬಿಟ್ಟಿನಿ. ಆಯಿತು, ಆಮೇಲೆ ನಮ್ಮ ಹೊಸ ಅಂಗಡಿನ ವ್ಯಾಪಾರ ಮಾಡಕ್ಕೆ ಬಂದ್ವಿ. ಎಲ್ಲಿ ಬಂದೀವಿ ಅಂದ್ರೆ ನಾವು ಸಂತೆ ಮಾರ್ಕೆಟ್ ಅಲ್ಲ, ಇದಕ್ಕೆ ಬಂದುಬಿಟ್ಟಿವಿ. ಯಾವ ಮಾರ್ಕೆಟ್ ಅಂತಾರೆ ಇದಕ್ಕೆ? ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಕುರಿ ಸಂತೆ ಮಾರ್ಕೆಟ್ನಾಗ ಬಂದ್ಬಿಟ್ಟಿವಿ. ಬರ್ರಿ ಎರ್ಲೆಲ್ಲ ಅಂಬರೀಷಣ್ಣ ನಮ್ಮ ಮಗ ಸ್ವಲ್ಪ ಅವಾಗ ಹಿಂಗೆ ಆಗ್ತಿರ್ತದ, ನೀವು ಹೊಟ್ಟೆ ಹಾಕ್ಯಬೇಕಪ್ಪ. ಅಲ್ಲಿಂದ ನಾವು ಡಿಗ್ರಿ ಕಾಲೇಜ್ ಹತ್ರ ಹಾಕಿದ್ವಿ. ಮಾರ್ನಿಂಗ್ ಎದ್ದು 5 ಗಂಟೆಗೆ ಎಲ್ಲನೂ ವಸ್ತು ರೆಡಿ ಮಾಡ್ಕೊಂಡು ಬರೋ ಹೊತ್ತಿಗೆ ನಮಗೆ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿಬಿಟ್ಟಿತ್ತು. ಆಲ್ ಐಟಮ್ಸ್, ಸೈಡ್ ಫ್ರೂಟ್ಸು ಎಲ್ಲ ಅವೈಲೇಬಲ್ ಐತೆ. ನೀವು ಏನಾದರೂ ಫ್ರೂಟ್ಸ್ ಬೇಕಾಗಿದ್ದರೆ ನಾನು ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಲ್ ಮಾಡಿ. ಆಮೇಲೆ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಜನನೂ ಖಾಲಿ ಆಗಿತ್ತು. ಇತ್ತ ನೋಡ್ರಿ ಖಾಲಿನೇ ಇತ್ತು. ಟೈಮ್ ಬೇರೆ ಹೊತ್ತಾಗಿತ್ತು. ನಮಗಿರೋ ಸವಾಲು 7:30ಯಿಂದ 9 ಗಂಟೆ. 9 ಗಂಟೆಗೆ ನಾವು ಏನೇ ಕಂಡೀಷನ್ ಕೆಲ್ಸಕ್ಕೆ ಹೋಗ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಅಂತ ಮಾರ್ಕೆಟಿಗೆ ಬಂದ್ಬಿಟ್ವಿ. ಇಲ್ಲಿ ನೋಡ್ರಿ ನಮ್ಮ ದೋಸ್ತ್ ನಿಂತ ನೋಡ್ಕೆ ಅಂತ ಮಂದಿನ ಇಲ್ಲಿ ರೆಡಿ ಮಾಡೋದ. ಹಣ್ಣ ನೋಡ್ರಿ ನಮ್ಮ ನೋಡಕತ್ತಿದ್ದ. ನಾವು ನೋಡ್ರಿ ಬಾಣ ಒಂದು ಹಣ್ಣು ತಗೊಂಡ್ವಿ. ಆತಂತಿದ್ದು ಮಾತು ಕೇಳ್ರಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಏನು ನೋಡಕ್ಕೆ ಹೋಗ್ಬೇಡಣ, ಬಾಮಣಿಕೆ ಅಂತ ಅನ್ನಕತ್ತೀವಿ. ಸ್ವಲ್ಪ ಪ್ರೋತ್ಸಾಹ ಮಾಡು. ಅಲ್ಲಿ ಹಿಡ್ದ್ರೆ ನಾವು ಬಂದು 1 ತಾಸು ನಿಂತರ ನಮಗೆ ಒಬ್ಬರು ಮಾತಾಡ್ಸಲಿಲ್ಲ. ಹಂಗಾದ ಕಾರಣಕ್ಕಾಗಿ ನಮ್ಮ ದೋಸ್ತ ಕುಚುಕು ಬೇಸ ತೊಗೊಂಡ್ಬಿಟ್ಟಿದ್ದ. ಇರ್ಲು ತಾಳಿದವನು ಬಾಳಿಯವನು ಅಂತ ನಾನು ಅಂದೆ. ಬರೀ ಡೌಗಳಿಂದ ಇದಾಗಿತ್ತು ಪಾರ್ಟ್ 2 ವಿಡಿಯೋ. ಪಾರ್ಟ್ 3ದಲ್ಲಿ ಏನಾಯ್ತು ಅಂತೇಳಿ ತಿಳಿಸ್ತಾನೆ. ಧನ್ಯವಾದಗಳು ಗಾಯ್ಸ್. ಮತ್ತೆ ಸಿಗೋಣ. ಬಾಯ್.